ಬೆಂಗಳೂರಿನ ಭೂಗತದೊರೆ ಡಾನ್ ಎಂಪಿ ಜಯರಾಜ್ ನಡೆಸ್ತಾ ಇದ್ದಂಥ ಗರಿಬಿ ಹಠಾವೋ ಪತ್ರಿಕೆಯಲ್ಲಿ ಸಹ ಸಂಪಾದಕರಾಗಿ ಹಲವಾರು ವರ್ಷಗಳ ಕಾಲ ಕಾರ್ಯನಿರ್ವಹಿಸಿದವರು ಎಂಪಿ ಜಯರಾಜ್ ಅವರು ಕೊನೆಯ ದಿನಗಳವರೆಗೂ ಹತ್ರದಿಂದ ನೋಡಿದವರು. ಪುಟ್ಟು ಮನೇಲಿ ಇದ್ದೀರಾ ಇವಾಗ? ನಾವ್ ಅನ್ಕೊಂಡಿದ್ದು ಚಿಕ್ಕದ ನೀವು ಅನ್ಕೊಂಡಿದ್ದು ಸರ್ ಏನು ಸುಮ್ನೆನಾ ನೀವು? ಸುಮ್ಮನೆ ಐ ಹ್ಯಾವ್ ನೋ ಇಶ್ಯೂಸ್, ಐ ಹ್ಯಾವ್ ನೋ ಮಿಸಸ್. ಕೆಂಗಲ್ ಹನುಮಂತಯ್ಯ, ದ ಫಸ್ಟ್ ಎಲೆಕ್ಟೆಡ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ. ಐ ವಾಸ್ PA to him for few days. Yes. ಆವಾಗ ದೇವರಾಜ್ ಅರಸು ಮೋಸ್ಟ್ ಪವರ್ಫುಲ್ ನಾಟ್ ಓನ್ಲಿ ಇನ್ ಕರ್ನಾಟಕ, ಆಲ್ ಓವರ್ ಇಂಡಿಯಾ. 10 times ಈಗೋಯಿಸಮ್ ಆಸ್ ಎ ಮಿನಿಸ್ಟರ್ ಕೆಂಗಲ್ ಹನುಮಂತಯ್ಯನವ್ರಿಗಿರುತ್ತೆ. ಇಂದಿರಾ ಗಾಂಧಿ ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗ ಅವ್ರ ಕ್ಯಾಬಿನೆಟ್ನಲ್ಲಿ ಮಿಸ್ಟರ್ ಕೆಂಗಲ್ ಹನುಮಂತಯ್ಯ, ಹೂ ವಾಸ್ ದ ಫಸ್ಟ್ ಎಲೆಕ್ಟೆಡ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ. ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಡಿಜಿಟಲ್ ಮಾಧ್ಯಮದಲ್ಲಿ ಹೊಸದಾಗಿ ಕ್ರೈಮ್ ಫೈಲ್ಸ್ ಅಂತ ಹೊಸ ಸೀರೀಸ್ನ ಸ್ಟಾರ್ಟ್ ಮಾಡಿದ್ದೀವಿ. ಮೊಟ್ಟ ಮೊದಲನೇದಾಗಿ ಒಬ್ರು ಕ್ರೈಮ್ ಜರ್ನಲಿಸ್ಟ್ನ ಹುಡ್ಕೊಂಡು ಹೊಟ್ಟಿದ್ದೀವಿ. ನಾವು ಹುಡ್ಕೊಂಡು ಹೊಟ್ಟಿರೋದೆ ಸಚಿವ ಶ್ರೀಧರ್ ಅಂತ ಹೇಳಿ. ಅವ್ರು ತಂದಂಥ ಪತ್ರಿಕೆ ಸಚಿವ ಅಂತ ಹೇಳಿ, ಆ ಹೆಸರಿಂದಲೇ ಅವರು ಫೇಮಸ್ ಆದರು, ಸಚಿವ ಶ್ರೀಧರ್ ಅಂತ ಹೇಳಿ. ಹಲವಾರು ರಾಜಕೀಯ ವ್ಯಕ್ತಿಗಳ ಜೊತೆ ಒಡನಾಟ ಇಟ್ಕೊಂಡವರು. ಕರ್ನಾಟಕದ 2ನೇ ಮುಖ್ಯಮಂತ್ರಿ ಕೆಂಗಲ್ ಹನುಮಂತಯ್ಯನವ್ರ ಜೊತೆ ಪರ್ಸನಲ್ PA ಆಗಿ ವರ್ಕ್ ಮಾಡಿದವರು. ದೇವರಾಜ್ ಅರಸು, ಜೀವರಾಜ್ ಆಳ್ವ, ರಾಮಕೃಷ್ಣ ಹೆಗ್ಡೆ, ಹೀಗೆ ಹಲವಾರು ರಾಜಕೀಯ ವ್ಯಕ್ತಿಗಳ ಜೊತೆ ಕೆಲಸ ಮಾಡಿದವರು. ಅಷ್ಟೇ ಯಾಕೆ, ಬೆಂಗಳೂರಿನ ಭೂಗತದೊರೆ ಡಾನ್ ಎಂಪಿ ಜಯರಾಜ್ ನಡೆಸ್ತಾ ಇದ್ದಂಥ ಗರಿಬಿ ಹಠಾವೋ ಪತ್ರಿಕೆಯಲ್ಲಿ ಸಹ ಸಂಪಾದಕರಾಗಿ ಹಲವಾರು ವರ್ಷಗಳ ಕಾಲ ಕಾರ್ಯನಿರ್ವಹಿಸಿದವರು. ಎಂಪಿ ಜಯರಾಜ್ ಅವರು ಕೊನೆಯ ದಿನಗಳವರೆಗೂ ಹತ್ರದಿಂದ ನೋಡಿದವರು. ಅದ್ರ ಜೊತೆಗೆ ಕ್ರೈಮ್ ಸ್ಟೋರೀಸ್ನ, ಆವಾಗಿನ ಕಾಲದಲ್ಲಿ ಕ್ರೈಮ್ ಹೇಗೆ ನಡೀತಾ ಇತ್ತು ಅಂತ ಹೇಳಿ ಖುದ್ದಾಗಿ ಬರೆದವರು. ಒಬ್ಬ ಪತ್ರಕರ್ತನಾಗಿ ರಾಜಕೀಯ ವ್ಯಕ್ತಿಗಳ ಜೊತೆ ಒಡನಾಟ ಹೇಗಿತ್ತು, ಅದ್ರ ಜೊತೆಗೆ ಭೂಗತ ಜಗತ್ತು ಬೆಂಗಳೂರಲ್ಲಿ ಆಗಿನ ಕಾಲದಲ್ಲಿ ಹೇಗಿತ್ತು ಅಂತೇಳಿ ಖುದ್ದಾಗಿ ಹತ್ತಿರದಿಂದ ಸಚಿವ ಶ್ರೀಧರ್ ಅವ್ರನ್ನ ಹುಡ್ಕೊಂಡು ಹೊರಟಿದ್ದೀವಿ. ಅವ್ರ ಮನೆಗೆ ಹೋಗ್ತಾ ಇದೀವಿ. ಸಚಿವ ಶ್ರೀಧರ್ ಅವರು ಪತ್ರಕರ್ತನಾಗಿ ಕಂಡಂಥ ಭೂಗತ ಜಗತ್ತು, ಅಂಡರ್ವರ್ಲ್ಡ್ ಲೋಕ ಹೇಗಿತ್ತು ಅನ್ನೋದನ್ನ ಇಂಚಿಂಚು ಮಾಹಿತಿ ಸಮೇತ ಎಳೆಯಾಗಿ ನಿಮ್ಮ ಮುಂದೆ ಬಿಚ್ಚಿಡುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಎಲ್ಲಿಗೂ ಕೂಡ ಈ ಸರಣಿ ಎಪಿಸೋಡ್ಗೆ ಸ್ವಾಗತ. ಬನ್ನಿ. ನಮಸ್ಕಾರ. ನಮಸ್ತೆ ಸರ್. ಇಷ್ಟು ಪುಟ್ಟು ಮನೇನ ಸರ್ ಇವಾಗ? ಪುಟ್ಟು ಮನೇಲಿ ಇದ್ದೀರಾ ಇವಾಗ? ನಾವು ಚಿಕ್ಕವರೇನಮ್ಮ, ನಾವೇನು ದೊಡ್ಡ ಶ್ರೀಮಂತರಲ್ಲ. ನಾವ್ ಅನ್ಕೊಂಡಿದ್ದು ಸರ್ ಚಿಕ್ಕದ ನೀವು ಅನ್ಕೊಂಡಿದ್ದು ಸರ್ ಏನು ಸುಮ್ನೆನಾ ನೀವು? ಸುಮ್ಮನೆ ದಟ್ ಈಸ್ ನಾಟ್ ದ ಕ್ರೈಟೀರಿಯಾ ಟು ಬಿಕಮ್ ದ ಮನಿ. ಮನಿ ಈಸ್ ನಾಟ್ ದ ಕ್ರೈಟೀರಿಯಾ. ವಿ ಕೆನಾಟ್ ಕಂಪೇರ್ ಟು ಅವರ್ intelligence, our mentality, our education, our attitude, our habit, everything cannot be compared with the money. Please come. Thank you. ನಾನು ನಿಮಗೆ ಮುಂಚೆನೇ ಹೇಳಿಬಿಟ್ಟೆ ಮುನ್ನುಡಿ. ಅಮ್ಮ, ನಾನು ಸಣ್ಣ ಮನೆಯಲ್ಲಿದ್ದೀನಿ. ಬನ್ನಿ ಮೇಡಮ್, ಪ್ಲೀಸ್. ಓ ಮೈ ಗಾಡ್, ಎಲ್ಲಿ ನೋಡಿರೋ ಪುಸ್ತಕನೇ ಅಲ್ವಾ ಸರ್? ಏನಮ್ಮ? ಎಲ್ಲಿ ನೋಡಿರೋ ಬುಕ್ಕು? ಅಷ್ಟೇ ನಮ್ಮ ಬಂಡವಾಳ. ದಯವಿಟ್ಟು ಕುತ್ಕೊಳ್ತೀನಿ ಸರ್. ಹೇಗಿದೆ ಶ್ರೀಧರ್ ಸರ್ ಲೈಫ್? ಇವಾಗಿನ ಕಾಲದಲ್ಲಿ ಈ ತರ ಫೋನ್ ಇಟ್ಕೊಂಡಿದ್ದೀರಲ್ಲ? ನಾನು ಹೇಳುದು ಯಾವುದೋ ಒಂದು ನಮ್ಮ ನೇಚರ್ ಹೇಳ್ತೀನಿ, ಪ್ರಕೃತಿ ಯಾವುದೋ ಒಂದು ಲೆವೆಲ್ವರೆಗೂ ಬೆಳೆಸುತ್ತೆ ಹೈಟು. ಅದಾದ್ಮೇಲೆ ನಾನು 7 ಅಡಿ 8 ಅಡಿ 9 ಅಡಿ ಆಗಬೇಕು ಅನ್ನೋ ಸಾಧ್ಯನಾ? ಅಲ್ಲಿಗೆ ಸ್ಟಾಪ್ ಆಗಿಬಿಡುತ್ತೆ. ಎಷ್ಟೊಂದು ಅವಾರ್ಡ್ಗಳು ಸರ್, ಎಷ್ಟೊಂದು ಸನ್ಮಾನ ಬಂದಿದೆ. ವಾವ್. ಇನ್ನೂ ಇಟ್ಕೊಳ್ಳೋ ಜಾಗ ಇಲ್ಲಮ್ಮ. ಮೇಲೆ ಒಂದು ಗೋಣಿ ಚೀಲದಲ್ಲಿ ಇಟ್ಟಿದ್ದೀನಿ. ಎಲ್ಲಿ ಇಡ್ತೀವಿ? ಸ್ಮಾಲ್ ಹೌಸ್. ಐ ಆಮ್ ವೆರಿ ಮಚ್ ಅಲೋನ್, ಆಫ್ ಕೋರ್ಸ್. I lost my missus about 13 years back. Okay. Naturally, no issues. No issues. Brothers, sisters, lot of relations are there. Even nearly 50 members abroad ಅಲ್ಲಿ ಇದ್ದಾರೆ, ಜರ್ಮನ್ನಲ್ಲಿ ಇದ್ದಾರೆ, ಆಸ್ಟ್ರೇಲಿಯಾದಲ್ಲಿ ಇದ್ದಾರೆ, ಇಂಗ್ಲೆಂಡಲ್ಲಿ ಇದ್ದಾರೆ, US ಅಲ್ಲಿ ಇದ್ದಾರೆ, ಜಪಾನ್ನಲ್ಲಿ ಇದ್ದಾರೆ. But I want independence. I have no issues. I have no missus. So ಎಷ್ಟು ಏಜ್ ಇವಾಗ ನಿಮಗೆ? 78. 78 ಅಲ್ಲಿ ಇಂಡಿಪೆಂಡೆಂಟ್ ಲೈಫ್ ಲೀಡ್ ಮಾಡ್ತೀರ. ಗ್ರೇಟ್ ಸರ್. ಒಬ್ಬ ಟ್ಯಾಲೆಂಟ್ ಇದ್ದಾನೆ ಮೇಲೆ. ಎಲ್ಲ ಅಸಿಸ್ಟೆನ್ಸ್ ತಗೊಳ್ತೀನಿ. ಸಾಧ್ಯವಾದಷ್ಟು ಓಡಾಡೋದು ಕಮ್ಮಿ ಮಾಡಿದ್ದೀನಿ. ಫಂಕ್ಷನ್ಸ್ ಅಟೆಂಡ್ ಮಾಡ್ತೀನಿ. ಮೊನ್ನೆ ಒಂದು ಫಂಕ್ಷನ್ ಅಟೆಂಡ್ ಮಾಡಿದ್ದೆ. ಪತ್ರಿಕಾ ಭೀಷ್ಮ ಅಂತ ಅವಾರ್ಡ್ ಕೊಟ್ಟರು. ವಾವ್, ನೈಸ್ ಸರ್, ಸೂಪರ್. ಸಚಿವ ಶ್ರೀಧರ್. ಪತ್ರಿಕಾ ಭೀಷ್ಮ ಅಂತ. ಅಲ್ಲಿಗೆ ಭೀಷ್ಮ ಅಂದರೆ ಇಟ್ ಈಸ್ ಅ ಎಂಡಿಂಗ್ ಸ್ಟೇಜ್ ಅಂತ, ಅಕಾರ್ಡಿಂಗ್ ಟು ಅವರ್ ಫಿಲಾಸಫಿಕಲ್. ಯಾರಮ್ಮ? ಹಾಂ,
This photograph belongs to 1976-77. Mr. Kengal Hanumantaya, the first elected Chief Minister of Karnataka. I was PA to him for few days. Yes. ಕೆಂಗಲ್ ಹನುಮಂತನವ್ರ ಜೊತೆ ಎಷ್ಟು ದಿನ ಪಿ ಆಗಿ ಸರ್ವಿಸ್ ಮಾಡಿದ್ರೆ? Hanumantaya, he was the Chief Minister in 1950s. He is the first elected Chief Minister. ಅದಕ್ಕೆ ಮುಂಚೆ KC ರೆಡ್ಡಿ ಅಂತ ಇದ್ರು. He was appointed Chief Minister. C. Rajagopalachari was in Tamil Nadu. Some Chavan was in Maharashtra. Some Neelam Sanjay Reddy was in Andhra. Nambudri was in Kerala, like that. 1952 ನಲ್ಲಿ ಎಲೆಕ್ಷನ್ ಆಗುತ್ತೆ ಆಫ್ಟರ್ ಇಂಡಿಪೆಂಡೆನ್ಸ್. ಆವಾಗ ಅವ್ರು ಗೆಲ್ತಾರೆ. ನನಗೆ ಇವ್ರ ಕಾಂಟ್ಯಾಕ್ಟ್ ಸಿಕ್ಕಿದ್ದು 1971-72ನಲ್ಲಿ. ಇವರು ರೈಲ್ವೆ ಮಿನಿಸ್ಟರ್ ಆಗಿದ್ದರು. ಇಂದಿರಾ ಗಾಂಧಿಗೂ ಇವ್ರಿಗೂ ಸ್ವಲ್ಪ ಡಿಸ್ಪ್ಯೂಟ್ ಬರುತ್ತೆ. 1975ನಲ್ಲಿ ಎಮರ್ಜೆನ್ಸಿ ಡಿಕ್ಲೇರ್ ಆಗುತ್ತೆ. ಕುಡ್ ಯು ರಿಮೆಂಬರ್? June 26, 1975 ಎಮರ್ಜೆನ್ಸಿ ಡಿಕ್ಲೇರ್ ಆಗುತ್ತೆ. ಆಗಲೂ ಜೊತೆಯಲ್ಲೇ ಇರ್ತಾರೆ. ಏನ್ ಸರ್ ಇಂದಿರಾ ಗಾಂಧಿಗೂ ಇವ್ರಿಗೂ ಸ್ವಲ್ಪ ಡಿಸ್ಪ್ಯೂಟ್ ಆಗುತ್ತೆ ಅಂದ್ರಲ್ಲ, ಯಾವ ವಿಷಯಕ್ಕೆ? ಡಿಸ್ಪ್ಯೂಟ್ ಅಂತ ಹೇಳಿದ್ರೆ ಅಡ್ಮಿನಿಸ್ಟ್ರೇಟಿವ್. ಇಂದಿರಾ ಗಾಂಧಿ ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗ ಅವರ ಕ್ಯಾಬಿನೆಟ್ನಲ್ಲಿ ಮಿಸ್ಟರ್ ಕೆಂಗಲ್ ಹನುಮಂತಯ್ಯ, ಹೂ ವಾಸ್ ದ ಫಸ್ಟ್ ಎಲೆಕ್ಟೆಡ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ, ಅವರು MP ಆಗ್ಬಿಟ್ಟು ಗೆಲ್ತಾರೆ. ಗೆದ್ಮೇಲೆ ಇಂದಿರಾ ಗಾಂಧಿ ಕ್ಯಾಬಿನೆಟಲ್ಲಿ ರೈಲ್ವೆ ಮಿನಿಸ್ಟರ್ ಆಗ್ತಾರೆ. ಆಮೇಲೆ ಸ್ವಲ್ಪ ದಿವಸ ಜುಡಿಷಿಯರಿ ಮಿನಿಸ್ಟರ್ ಆಗ್ತಾರೆ. ನ್ಯಾಯಾಂಗ ಇಲಾಖೆಯಲ್ಲಿ ಇರ್ತಾರೆ. ಸಚಿವ ಶ್ರೀಧರ್ ಅಂತಾನೆ ಯಾಕೆ ಹೆಸರಾಯ್ತು ಅನ್ನೋದ್ರಿಂದ ಶುರು ಮಾಡೋಣ ಸರ್. ನನ್ನ ಒರಿಜಿನಲ್ ನೇಮ್ NK ಶ್ರೀಧರ್. ನಾನು BSc ಮಾಡಿದೆ. 1971ನಲ್ಲಿ BSc ಮಾಡಿದೆ. 1971ನಲ್ಲಿ ಜಯಲಿಂಗಯ್ಯ ಅಂತ ಮೇಯರ್ ಆಗಿದ್ದರು. 71ನಲ್ಲಿ ಅಷ್ಟು ಎಜುಕೇಷನ್ ಇರಲಿಲ್ಲ. ಅವರಿಗೆ ಒಂದು ಹೆಲ್ಪಿಂಗ್ ಹ್ಯಾಂಡ್ ಬೇಕಾಗಿತ್ತು, ಬರೆಯೋಕ್ಕೆ, ಸ್ಪೀಚ್ ಮಾಡೋದಕ್ಕೆ, ಅವರ ಡೇ ಟು ಡೇ ಪ್ರೋಗ್ರಾಮ್ ಫಿಕ್ಸ್ ಮಾಡೋದಕ್ಕೆ, ಟೂರ್ ಪ್ರೋಗ್ರಾಮ್ ಅಪಾಯಿಂಟ್ ಮಾಡೋದಕ್ಕೆ, ಈ ಥರ ಸಹಾಯಕ ಬೇಕಾಗಿತ್ತು. ನಾನು 71 ಆದಮೇಲೆ ನಾನು ಜಾಬ್ಗೇನು ಟ್ರೈ ಮಾಡಲಿಲ್ಲ. ಅಫ್ಕೋರ್ಸ್ ಆಪರ್ಚುನಿಟೀಸ್ ಆರ್ ದೇರ್, ಆದರೂ ಕೂಡ ನನಗೆ ಯಾಕೋ ಜಾಬ್ ಇಷ್ಟ ಆಗಲಿಲ್ಲ. ಆಮೇಲೆ ನನಗೆ ಅವಾಗಿನ್ನೂ ಯಾವ ಫೀಲ್ಡಿಗೆ ಹೋಗಬೇಕು ಅಂತ ಒಂದು ಮೆಚುರಿಟಿ ಮೈಂಡು ಇರಲಿಲ್ಲ. ನೀವು ಬರ್ನ್ ಆ್ಯಂಡ್ ಬಾಟಪ್ ಎಲ್ಲ ಬ್ಯಾಂಗ್ಳೂರೇ? ಎಸ್ ಮಲ್ಲೇಶ್ವರಂ ನಮ್ಮ ಓನ್ ಫ್ಯಾಮಿಲಿ. ಆ ಟೈಮ್ನಲ್ಲಿ ನನಗೆ ಜಯಲಿಂಗಯ್ಯನವರು, ನಾವೆಲ್ಲ ಒಂದೇ ಏರಿಯಾದಲ್ಲಿದ್ದು, ನಾನು ಶೇಷಾದ್ರಿಪುರಂ ನಮ್ಮದೆಲ್ಲ, ಅವರು ಕುಮಾರ ಪಾರ್ಕಲ್ಲಿದ್ದರು. ಆವಾಗ ಸಬ್ಮಿಡಿ ಯಾರೋ ಹೇಳಿದರು, ನೋಡಿರಿ ನಿಮ್ಮ ಮನೆ ಪಕ್ಕನೇ ಇದ್ದಾನೆ ಹುಡುಗ, BSc ಮಾಡಿದ್ದಾನೆ, ಗೌರ್ಮೆಂಟ್ ಜಾಬ್ ಇಂಟ್ರೆಸ್ಟ್ ಇಲ್ಲ ಅಂತ. ಆಗ 71ನಲ್ಲಿ ಮೇಯರ್ ಅವರು ಬೆಳಿಗ್ಗೆ ಎದ್ದು ನಮ್ಮ ಮನೆಗೆ ಬಂದುಬಿಡಪ್ಪ, ಅವರು ಕುಮಾರ ಪಾರ್ಕು ನಮ್ಮದು ಶೇಷಾದ್ರಿಪುರಂ ವಾಕಬಲ್ ಡಿಸ್ಟೆನ್ಸ್, ಅಷ್ಟು ದೂರ ಅಷ್ಟೇ. ಸೀದಾ ಬೆಳಿಗ್ಗೆ ಹೋಗ್ತಾಯಿದ್ದೆ. ನೋಡಪ್ಪ, ನನಗೆ ಫಸ್ಟ್ ಟೈಮ್ ನಾನೇನು ಓದಿಲ್ಲ, ಒಂದು ಪ್ರೈಮರಿ ಎಜುಕೇಷನ್ನು ಇಲ್ಲ, ಮಳವಳ್ಳಿಯಿಂದ ಬಂದುಬಿಟ್ಟಿದ್ದೀನಿ, ಮೇಯರ್ ಆಗಿದ್ದೀನಿ, ಯಾವ ಥರ ಆಗಬೇಕು ಅಂತ ನನಗೆ ಗೊತ್ತಾಗಲ್ಲ. ನಮಗೆ ಗೌರ್ಮೆಂಟ್ PAಗಳು ಇರ್ತಾರೆ, ಗೌರ್ಮೆಂಟ್ PAಗಳಿಗಿಂತ ನಮ್ಮ ಪರ್ಸನಲ್ PAಗಳು ಬೇಕಾಗುತ್ತೆ. ನಮಗೆ ಎಂಪ್ಲಾಯೀಸ್ PAಗಳು ಕೊಡ್ತಾರೆ, ಅವ್ರಿಗೆಲ್ಲ ರೆವಿನ್ಯೂ ಆಫೀಸರ್ ಲೆವೆಲ್ ಅಫಿಷಿಯಲ್ PAಗಳನ್ನ ಕೊಡ್ತಾರೆ, PAಗಳು ಕೊಡ್ತಾರೆ, PSO ಕೊಡ್ತಾರೆ. ಆದರೆ ನಮಗೆ ಪರ್ಸನಲಾಗಿ ನೀನು ನಮ್ಮ ಮನೆ ಪಕ್ಕನೇ ಇದೆಯಾ, ಸ್ವಲ್ಪ ಎಜುಕೇಷನ್ನು ಇದೆ, ದಯವಿಟ್ಟು ನನಗೆ ಸ್ವಲ್ಪ ಅಸಿಸ್ಟೆಂಟಾಗಿ ಇರಬೇಕಪ್ಪ ಅಂತ ಕೇಳ್ಕೊಳ್ತಾರೆ. ಅವ್ರ ಜೊತೆ ಇರ್ತಾರೆ. ಅದೇ ಟೈಮ್ನಲ್ಲೇ ಕೆಂಗಲ್ ಹನುಮಂತಯ್ಯನವ್ರಿಗೆ ಇವ್ರು ಶಿಷ್ಯರಾಗಿರ್ತಾರೆ, ಜಯಲಿಂಗಯ್ಯನವರು. ಕೆಂಗಲ್ ಹನುಮಂತಯ್ಯನವ್ರಿಗೆ ಕೆಂಗಲ್ ಜಯಲಿಂಗಯ್ಯ ಅಂಥೇಳಿ 1971ನಲ್ಲಿ ಮೇಯರ್ ಅವರು. ಅವರೇನು ಮಾಡ್ತಾರೆ, ಅವರ ಹತ್ರ ಎಲ್ಲ ಸರ್ವೀಸ್ ಆದಮೇಲೆ ಹನುಮಂತಯ್ಯನವರು 1975 ಎಮರ್ಜೆನ್ಸಿ ಪೀರಿಯಡ್ನಲ್ಲಿ, ಅವಾಗಲೂ ಇಂದಿರಾ ಗಾಂಧಿ ಜೊತೆ ಇರ್ತಾರೆ. ಆ ಸರೌಂಡಿಂಗ್ನಲ್ಲಿ ಒಂದು ತಾತ್ವಿಕ ಭಿನ್ನಾಭಿಪ್ರಾಯ ಅಂತೀವಿ, ಅದು ಫೈನಾನ್ಷಿಯಲ್, ಇದು ಬೇರೆ ಯಾವುದು ಅಧಿಕಾರ, ಹಣ, ಅಂತಸ್ತು, ಯಾವುದ್ರ ಬಗ್ಗೆನೂ, ಬಿಸ್ನೆಸ್ಸು ಯಾವುದ್ರ ಬಗ್ಗೆನೂ ಅಲ್ಲ, ಒಂದು ಸೈದ್ಧಾಂತಿಕ ಭಿನ್ನಾಭಿಪ್ರಾಯ ಇಂದಿರಾ ಗಾಂಧಿಗೂ ಮತ್ತು ಕೆಂಗಲ್ ಹನುಮಂತಯ್ಯನವ್ರಿಗೂ ಬರುತ್ತೆ. ಇಂದಿರಾ ಗಾಂಧಿಯವರು ಎಷ್ಟು ಸ್ಟ್ರಿಕ್ಟು, ದಕ್ಷ, ಒಂದು ಸೆಲ್ಫ್ ರೆಸ್ಪೆಕ್ಟೆಡ್ಡು, ಒಂದು ಸೆಲ್ಫ್ ಗ್ರೇಟ್ನೆಸ್ಸು, ಇದೆಲ್ಲ ಇರುತ್ತಲ್ಲ, ನೆಹರು ಫ್ಯಾಮಿಲಿ, ಅದೆಲ್ಲ ಅವ್ರಿಗಿರುತ್ತೋ, ಇವ್ರಿಗೆ ಅಷ್ಟೇ ಇರುತ್ತೆ. ಅದು ಇನ್ನೊಂದು ಸಬ್ಜೆಕ್ಟೇ ಹೇಳ್ತೇನೆ, ಹನುಮಂತಯ್ಯನವ್ರ ವ್ಯಕ್ತಿತ್ವ ಎಂಥದ್ದು ಅಂತೇಳಿ. ಐ ಆಮ್ ವೆರಿ ಪ್ರೌಡ್ ಟು ಸೇ ದಟ್ ಐ ವರ್ಕ್ಡ್ ವಿತ್ ಹಿಮ್, ಐ ವಾಸ್ PA to him. This was a photo taken in 1975 when Indira Gandhi contested from Chikmagalur by election.
ಅವರು ರಾಯ್ಬರೇಲಿಯಲ್ಲಿ ಸೋಲ್ತಾಗ ಅವ್ರಿಗೆ ಆಶ್ರಯ ಎಲ್ಲೂ ಇರೋದಿಲ್ಲ, ಒಂಥರ ಪೊಲಿಟಿಕಲಾಗಿ ನಿಲ್ಲಾಗಿರ್ತಾರೆ ಇಂದಿರಾ ಗಾಂಧಿಯವರು. ಆವಾಗ ದೇವರಾಜ ಅರಸು ಮೋಸ್ಟ್ ಪವರ್ಫುಲ್ ನಾಟ್ ಓನ್ಲಿ ಇನ್ ಕರ್ನಾಟಕ ಆಲ್ ಓವರ್ ಇಂಡಿಯಾ. ದೇವರಾಜ ಅರಸು ಹಿ ವಾಸ್ ದ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ. ಅವರು ಒಂದು ಅಭಯ ಕೊಡ್ತಾರೆ, ಯಾವಾಗ ನೀವು ರಾಯ್ಬರೇಲಿಯಲ್ಲಿ ಸೋಲ್ತಾರೆ ಇಂದಿರಾ ಗಾಂಧಿಯವರಿಗೆ, ಅವರಿಗೆ ಎಲ್ಲೋ ಒಂದು ನನ್ನ ವ್ಯಕ್ತಿತ್ವವನ್ನೇ ಹೊರಟೋಯ್ತೇವ, ನೆಹರು ಮಗಳಾಗಿ ನಾನು ಸೋತೋಗ್ಬಿಟ್ನಲ್ಲ ರಾಜನಾರಾಯಣ್ ಅಂತ ಗೆಲ್ತಾರೆ ಇಂದಿರಾ ಗಾಂಧಿ ವಿರುದ್ಧ. ಅವು ಏನೂ ಅಲ್ಲ, ಅದೇ ಒಂಥರ ಸೋಷಿಯಲಿಸ್ಟ್ ಮೈಂಡೆಡ್ ಅವರು. ರಾಜನಾರಾಯಣ್ ವೆರಿ ಸಿಂಪಲ್ ಪರ್ಸನ್, ಬಟ್ ಪೊಲಿಟಿಕಲಿ ಏನೂ ಇರಲ್ಲ ಅವರು. ಅಂಥವ್ರ ಮುಂದೆ ಸೋಲ್ತಾರೆ ಇವರು. ಆ ಇಂದಿರಾ ಗಾಂಧಿ ಕ್ಯಾಬಿನೆಟಲ್ಲಿ ರೈಲ್ವೆ ಮಿನಿಸ್ಟರ್ ಆಗಿರ್ತಾರೆ. ಆಗ ರೈಲ್ವೆ ಬೋರ್ಡ್ ಅಂತ ಒಂದು ಆಗಲೂ ಇತ್ತು, ಈಗಲೂ ಇರುತ್ತೆ, ರೈಲ್ವೆ ಮಂಡಳಿ ಅಂತೀವಿ ಅದಕ್ಕೆ. ಹೋಲ್ ರೈಲ್ವೆ ಡಿಪಾರ್ಟ್ಮೆಂಟ್ನ ಕಂಟ್ರೋಲ್ ಮಾಡೋದು, ಅಡ್ಮಿನಿಸ್ಟ್ರೇಷನ್ ಕಂಟ್ರೋಲ್ ಮಾಡೋದು ರೈಲ್ವೆ ಬೋರ್ಡ್. ಇವರು ರೈಲ್ವೆ ಮಿನಿಸ್ಟರು ಡೆಸಿಷನ್ ಮೇಕರ್ಸು. ಅಡ್ಮಿನಿಸ್ಟ್ರೇಟಿವ್ ಚೀಫು ಅದೇ ರೈಲ್ವೆ ಬೋರ್ಡ್ ಚೇರ್ಮನ್ ಇರ್ತಾರೆ. ಗಂಗೂಲಿ ಅಂತ ಇರ್ತಾರೆ, ಫ್ರಮ್ ಬೆಂಗಾಲಿ. ಅವರು ರೈಲ್ವೆ ಬೋರ್ಡ್ ಚೇರ್ಮನ್ ಆಗಿರುತ್ತೆ. ಒಂದು ಇಂಪಾರ್ಟೆಂಟ್ ಫೈಲ್ ಬರುತ್ತೆ ಯಾರ ಹತ್ರ? ಹನುಮಂತಯ್ಯನವ್ರ ಹತ್ರ. ಆವಾಗ ಇಂಪಾರ್ಟೆಂಟ್ ಫೈಲ್ ಅಂತ ಹೇಳಿದ್ರೆ ಆಗ ಸ್ವಲ್ಪ ಕಾಸ್ಟ್ಲಿ ಫೈಲ್ ಅದು, ಮನಿ ವೈಸ್ ಆಗಲಿ, ವರ್ಕ್ ವೈಸ್ ಆಗಲಿ, ಅಥವಾ ಎಸೆನ್ಷಿಯಲ್ ವೈಸ್ ಆಗಲಿ, ಒಂದು ಇಂಪಾರ್ಟೆಂಟ್ ಫೈಲು ಹೋಗುತ್ತೆ. ಆ ವಿಷಯ ರೈಲ್ವೆ ಬೋರ್ಡ್ ಚೇರ್ಮನ್ ಗೊತ್ತಾಗುತ್ತೆ, ಗಂಗೂಲಿ ಅಂತ. ಅವರು ಅಷ್ಟೇ ಪವರ್ಫುಲ್ ಐ ಎ ಎಸ್ ಅವರು ಅಷ್ಟೇ ಒಂಥರ ಬ್ಯೂರೋಕ್ರಾಟ್ ಮೈಂಡೆಡ್. ಅಲ್ರಿ, ನಾನು ರೈಲ್ವೆ ಬೋರ್ಡ್ ಚೇರ್ಮನ್ನು, ಆ ಪರ್ಟಿಕ್ಯುಲರ್ ಫೈಲು ನನ್ನ ಹತ್ರ ಬರಬೇಕು, ನಾನು ಅಪ್ರೂವ್ ಆದಮೇಲೆ ಮಿನಿಸ್ಟ್ರ್ ಹತ್ರ ಹೋಗಬೇಕು. ಆಗ ಇಂದಿರಾ ಗಾಂಧಿಯವ್ರಿಗೂ ಕಂಪ್ಲೇಂಟ್ ಹೋಗುತ್ತೆ, ನೋಡಿ ಮೇಡಮ್, ಈ ಫೈಲು ರೈಲ್ವೆ ಮಿನಿಸ್ಟ್ರ್ ಹತ್ರ ಹೋಗಿದೆ, ಆ್ಯಕ್ಚುಲಾಗಿ ಇದು ರೈಲ್ವೆ ಬೋರ್ಡ್ ಚೇರ್ಮನ್ಗೆ ಕೇಳ್ತಾ ಇದ್ದಾರೆ, ಡಿಸಿಷನ್ ಮೇಕರ್ ಯಾರು, ವೆದರ್ ರೈಲ್ವೆ ಮಿನಿಸ್ಟರ್ ಆರ್ ರೈಲ್ವೆ ಬೋರ್ಡ್ ಚೇರ್ಮನ್. ಇಂದಿರಾಗೆ ಈಗ ಕನ್ಫ್ಯೂಸ್ ಆಗುತ್ತೆ. ಆಗ ಅವ್ರ ಹತ್ರ R.K. ಧವನ್ ಅಂತೇಳಿ ಕೇಳಿದ್ದೀರಿ, ಮೋಸ್ಟ್ ವೆರಿ ಪ್ರೆಷಿಯಸ್ ಇಂಪಾರ್ಟೆಂಟ್ ರೋಲ್ ತೊಗೊಳ್ತಾಯಿದ್ರು ಆಗಿನ ಕಾಲದಲ್ಲಿ. ಇಂದಿರಾ ಗಾಂಧಿ, ರಾಹುಲ್ ಗಾಂಧಿ, ಸಂಜಯ್ ಗಾಂಧಿ ಚಿಕ್ಕವರು ಇರ್ತಾರೆ, ಆ ಲೆವೆಲ್ನಲ್ಲೂ ಇರ್ತಾರೋ R.K. ಧವನ್ ಅಂತ. ಅವರು ಹೇಳ್ತಾರೆ, ಇಲ್ಲ ಸರ್, ಇದು ಈಕ್ವಲ್ ರೈಟ್ಸ್ ಇದೆ ಇಬ್ರಿಗೂ, ರೈಲ್ವೆ ಬೋರ್ಡ್ ಚೇರ್ಮನ್ಗೂ ಇದೆ. ರೈಲ್ವೆ ಬೋರ್ಡ್ ಚೇರ್ಮನ್ ಈಸ್ ಆಲ್ಸೋ ಈಕ್ವಲ್ ಟು ರೈಲ್ವೆ ಮಿನಿಸ್ಟರ್, ರೈಲ್ವೆ ಮಿನಿಸ್ಟರ್ ಈಸ್ ಆಲ್ಸೋ ಈಕ್ವಲ್ ಟು ರೈಲ್ವೆ ಬೋರ್ಡ್ ಚೇರ್ಮನ್. ಆಗ ಹನುಮಂತಯ್ಯನವ್ರು ಹೇಳ್ತಾರೆ, ಇಲ್ಲ ಅಡ್ಮಿನಿಸ್ಟ್ರೇಟಿವ್ ಲೆವೆಲ್ನಲ್ಲಿ ನಾನು ಮೈ ಮಿನಿಸ್ಟ್ರ್ ಹೇಳ್ತೀನಿ, ನಾನು ಏನು ಇದು ಮಾಡ್ತೀನಿ, ಒಪಿನಿಯನ್ ಕೊಡ್ತೇನೆ ಅಥವಾ ಏನು ಡಿಸಿಷನ್ ತೊಗೊಳ್ತೇನೆ, ಇಟ್ ಈಸ್ ಅ ಫೈನಲ್. ರೈಲ್ವೆ ಬೋರ್ಡ್ ಚೇರ್ಮನ್ ಈಸ್ ಓನ್ಲಿ ಫಾರ್ ರಿಕ್ರೂಟ್ಮೆಂಟ್. ಹೊಸ ಒಂದು ಪದ ಹುಟ್ಟಾಕ್ತಾರೆ ಹನುಮಂತಯ್ಯನವರು. ಬೋರ್ಡ್ ಅಂತ ಹೇಳಿದ್ರೆ ಮಂಡಳಿ ಅಂತೀವಲ್ಲ, ಅವರಿಗೆ ರಿಕ್ರೂಟ್ಮೆಂಟ್ ಮಾತ್ರ ಪವರ್ಸ್ ಇರುತ್ತೆ, ಪ್ರಮೋಷನ್ಸ್ ಪವರ್ಸ್ ಇರುತ್ತೆ, ಈ ಥರ ಅವ್ರಿಗೆ ಅಡ್ಮಿನಿಸ್ಟ್ರೇಷನ್ ಲೆವೆಲ್ನಿರುತ್ತೆ. ಇದು ಇಂಪಾರ್ಟೆಂಟ್ ಫೈಲು ನಾನೇ ಕ್ಲಿಯರ್ ಮಾಡಬೇಕು ಅಂತ. ಆಗ ಇಂದಿರಾ ಗಾಂಧಿಯವರಿಗೆ ಸ್ವಲ್ಪ ಸಂದಿಗ್ಧ ಪರಿಸ್ಥಿತಿ. ಇಬ್ಬರೂ ಬೇಕಾದವರೆ, ಇಬ್ಬರೂ ಈಕ್ವಲ್ ಮೈಂಡೆಡ್ಡು, ಇಬ್ಬರು ಈಕ್ವಲ್ ಸ್ಟೇಟಸ್ಸು, ಇಬ್ಬರು ಈಗೋಯಿಸಮ್. IAS ಆಫೀಸರ್ಗೂ ಈಗೋಯಿಸಮ್ ಇರುತ್ತೆ, ಅದು 10 times ಈಗೋಯಿಸಮು ಆ್ಯಸ್ ಎ ಮಿನಿಸ್ಟರ್ ಕೆಂಗಲ್ ಹನುಮಂತಯ್ಯನವ್ರಿಗಿರುತ್ತೆ.